ಏನಿಲ್ಲ, ನಾನು ಹೇಳ್ತೀನಲ್ಲ, ನನ್ನ ಜೊತೆ ನೀವು ಏನು ಮಾಡಬೇಡಿ, ನೀವೇ ಮುನಿರತ್ನ. ನಾನು ಹೇಳೋದು ಒಂದೊಂದಕ್ಕೆ 50 ಹೇಳುವ. ಅವ್ನಿಗೆ ಅಷ್ಟು ಅಷ್ಟಿಲ್ಲ. ಈಗ ಯಾವಾಗಿತ್ತು ಅಂದರೆ ಅವ್ರು ಕೌನ್ಸಿಲರ್ ಆಗಿದ್ರಲ್ಲ, ಇಲ್ಲಿವರೆಗೂ ಕೋಪ ಇತ್ತು. ಅವನು ಏನಂದ್ರೆ ಆವಾಗ ಅವ್ರನ್ನ ಕೇಳಿದ್ ನಿಜ, ಅವಳದೇ ನನಗೆ ಬೇಕಾಗಿದ್ದು. ಮಾತು ಮುಂಚೆ ಪೆನಾಲ್ ಕುಡಿಯೋಳು, ಮಾತಿಗೆ ಮುಂಚೆ ಪತಿವ್ರತೆ ಗೇಟಪ್ ಹಾಕೋದು, ಮಾತು ನನ್ನ ಸೀರೆ ಹೇಳ್ದ ಬಿಚ್ಚಾಕ್ಬಿಟ್ರೆ ಯಾರು ಹಾಕಲ್ಲ. ಅವ್ರ ಸೀರೆ ಯಾರು ಬಿಚ್ತಾರೆ? ನನ್ನ ಮಗ ನಾನು ಪ್ರೊಡ್ಯೂಸರ್, ಬಾಂಬೆಗೆ ಹೋಗಿ ಕುಂತ್ಕೊಂಡು ಹೀರೋಯಿನ್ ಸೆಲೆಕ್ಷನ್ಗೆ ನಿಮ್ಮಂತ ಆಯ್ತೀವಿ. ಕರೆಕ್ಟ್ ನೋಡಿದ್ದೀರ ಬಾಂಬೆಯಲ್ಲಿ? ಇಲ್ಲ ನಾವು ಹೀರೋಯಿನ್ ಸೆಲೆಕ್ಷನ್ಗೆ ಹೋಗೋದು 5-6 ಜನ ಪ್ರೊಡ್ಯೂಸರ್ ಹಿಂಗೆ ಕುತ್ಕೋತೀವಿ. ಒಂದ್ಸಾರಿ ಕ್ಯೂ ಸ್ಟಾರ್ಟ್ ಆಗ್ಬಿಟ್ರೆ 3 hours 4 hours ಬರ್ತಾನೆ ಇರ್ತವೆ. ಹಿಂಗೆ ಸನ್ ಆ್ಯಂಡ್ ಸ್ಯಾಂಡ್ ಅಂತ ಹೋಟ್ಲಿದೆ, ಎಂಟ್ರಿ ಎಕ್ಸಿಟ್. ಸೌತ್ ಇಂಡಿಯಾ ಪ್ರೊಡ್ಯೂಸರ್ಸ್ ಹೋದ್ರೆ ಸನ್ ಆ್ಯಂಡ್ ಸ್ಯಾಂಡ್ ಪಾಪ್ಯುಲರ್ ಹೀರೋಯಿನ್, ಹಿಂಗೆ ಎಂಟ್ರಿ ಹಿಂಗೆ ಎಕ್ಸಿಟ್, ಇಷ್ಟೇ. ವಿತಿನ್ ಸೆಕೆಂಡ್ಗೆ ಸ್ಕ್ಯಾನ್ ಮಾಡಿ. Welcome to Hotel Tamarin, the city's topmost name. We serve vegetarian food in varieties with a pure intensity. Join us for morning breakfast, dinner and supper for vegetarians. For more information, Hotel Tamarin, ground floor, Trends Complex, Basava Circle, Chikkodi. For outdoor parcel service, contact 8792571008. ಆರ್ ನಗರ ಶಾಸಕ ಮುನಿರತ್ನ ಮೇಲೆ ಮತ್ತೊಂದು ಹನಿ ಟ್ರ್ಯಾಪ್ ಆರೋಪ ಕೇಳಿಬರುತ್ತಿದೆ. ಬಿಬಿಎಂಪಿ ಮಾಜಿ ಕಾರ್ಪೊರೇಟರ್ಗೆ ಹನಿ ಟ್ರ್ಯಾಪ್ ಕೆಡ್ಡ ತೋರಿದ್ದ ಮುನಿರತ್ನ ವಿರುದ್ಧ ಇದೀಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಆರ್ ನಗರ ಕ್ಷೇತ್ರದ ಶಾಸಕ ಮುನಿರತ್ನ ಅವರ ಷಡ್ಯಂತ್ರ ಹಾಗೂ ಏಡ್ಸ್ ಟ್ರ್ಯಾಪ್ ಹಾಗೂ ಕಿರುಕುಳ ನೀಡಿರುವ ಬಗ್ಗೆ ಮಾಜಿ ಕಾರ್ಪೊರೇಟರ್ ಮಂಜುಳಾ ನಾರಾಯಣಸ್ವಾಮಿ ದಂಪತಿ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ಆಯೋಜಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಂಪತಿ, ನಮ್ಮ ಮನೆಯ ಬೆಡ್ರೂಮ್ನಲ್ಲಿ ಮನೆ ಕೆಲಸದವರಿಗೆ ಕೋಟಿ ಆಫರ್ ಕೊಟ್ಟು ಕ್ಯಾಮೆರಾ ಫಿಟ್ ಮಾಡೋಕೆ ಪ್ರಯತ್ನ ಮಾಡಿದ್ದರು ಎಂದು ಆರೋಪಿಸಿದ ಅವರು ಕೊಲೆ ಬೆದರಿಕೆ ಹನಿ ಟ್ರ್ಯಾಪ್ ಬಗ್ಗೆಯೂ ಆರೋಪ ಮಾಡಿದ್ದಾರೆ. ಪಿ ಪ್ರಶಾಂತ್ ವರದಿ, ಪಿ ಪ್ರಶಾಂತ್, ಬೆಂಗಳೂರು. ಯಾವುದೇ ಸ್ಟಾರ್ಗಳು ಕಳಿಸಿದ್ರು, ಮಾಡೆಲ್ಗಳು ಕಳಿಸಿದ್ರು, ಕಾರ್ಯಕರ್ತರನ್ನು ಬಿಟ್ಟರು ಸಿಗಲಿಲ್ಲ ವಿಡಿಯೋ ಮಾಡ್ಕೊಳ್ಳಿಕ್ಕೆ, ಅಶ್ಲೀಲ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಅಂತ ಒಬ್ಬ ಶಾಸಕ ಬೇಕೇ ಬೇಕು ಅನ್ನೋ ಹಠಕ್ಕೆ ಬೀಳ್ತಾನೆ. ಹಠಕ್ಕೆ ಬಿದ್ದು ಏನೂ ಆಗಲಿಲ್ಲ ಅಂದರೆ ಕೊನೆಗೆ ಅವ್ರ ಬೆಡ್ರೂಮ್ಗಾದರೂ ಕ್ಯಾಮ್ರಾ ಫಿಟ್ ಮಾಡಿ ಅನ್ನೋಂಥ ಆಫರ್ ಕೊಡ್ತಾನೆ. ಇವನೊಬ್ಬ ಶಾಸಕ ಹೇಗೆ ಜೀವನ ಮಾಡೋದು, ಹೇಗೆ ಸಂಸಾರ ಮಾಡೋದು? ಮನೆ ಕೆಲಸದವ್ರಿಗಾದ್ರೂ ಹೇಳಿ, ನೀವು ಮನೆ ಹತ್ರ ಇದ್ದೀರಲ್ಲ ಕಾರ್ಯಕರ್ತರ ಹತ್ರ, ನಮ್ಮ ಕಾರ್ಯಕರ್ತರ ಹತ್ರ, ನಮ್ಮ ಮುಖಂಡರ ಹತ್ರ ನೀವು ಹೆಂಗೂ ಹತ್ರ ಇದ್ದೀರಲ್ಲ, ಅವ್ರ ಮನೆಗೆ ಹೆಂಗೂ ಆರಾಮಾಗಿ ಬಿಡ್ತಾರೆ, ಅವ್ರ ಬೆಡ್ರೂಮ್ಗಾದ್ರೂ ಕ್ಯಾಮ್ರಾ ಇಟ್ಟು ಬನ್ನಿ ಅಂತ. ಅವ್ನ ಮಕ್ಕಳ ಮನೆಗೆ ಇಡ್ತಾನ, ಅವನ ಮನೆಗೆ ಇಟ್ಕೊಳ್ತಾನ, ಅವನಿಗೆ ಹೆಣ್ಮಕ್ಳು ಇಲ್ವಾ, ಎಡಿಟ್ ಮಾಡಿ ಹಾಕ್ಬಿಡ್ತಾನಂತ. ನಾನು ತೆಗೆದ್ಬಿಟ್ಟು ಮಂಜುಳದು ಸತ್ ಬಿಡ್ತಾಳೆ ಮಂಜುಳ ಎಡಿಟ್ ಮಾಡಿ ಹಾಕಿದ್ರೆ. ಈ ಥರ ಆಫರ್ ಕೊಡ್ತಾನೆ. ಹೇಗೆ ಜೀವನ ಮಾಡೋದು? ಹಾಕಿ ಇವತ್ತು ಕೃಷ್ಣ ನಾಯಕ್ ಅಂತ MLA ಅವ್ರ ಆಫೀಸಲ್ಲಿ ಕುಂತ್ಕೊಂಡು ನನ್ನ ಕರೆಸಿ, ಇಲ್ಲ ಕೃಷ್ಣ ನಾಯಕ್ ನನ್ನ ಮರ್ಯಾದೆ ಹೋಗ್ಬಿಡ್ತದೆ, ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ, ಒಂದು 25 ಲಕ್ಷ ಆದರೂ ಕೊಡಿ ಅಂತ. 25 ರೂಪಾಯಿ ಕೊಡಲ್ಲ, ಮಾತು ಕೊಟ್ಟಿದ್ದೀನಿ. ಯಾವುದೇ ಚಾನಲಲ್ಲಿ ಬಂದರೂ ಆ ಚಾನಲ್ವ್ರಿಗೆ ನಾನು 2 ಕೋಟಿ ಕೊಡ್ತೀನಿ ಅಂತ ಹೇಳ್ಬಂತು. ನಾನು ಸ್ವಚ್ಛಂದವಾಗಿರೋದು ಧೈರ್ಯವಾಗಿ ಹೇಳ್ಬಂತು. ಆದರೆ ನಮ್ಮ ಕಾರ್ಯಕರ್ತರ ಮನೆಗೆ ಬರೋದು ಒಬ್ಬ ಶಾಸಕ, ಆ್ಯಂಡ್ ಸ್ವಾಮಿ ಇದು ವಿಡಿಯೋ ಇದೆ ಅಂತ ನಿಮ್ಮ ಹತ್ರ ಇದೆಯಾ? ಇವನು ಕೆಲಸ ಮಾಡೋಕ್ಕಾಗಿದ್ದಾನ, ಬರೀ ಹನಿ ಡ್ರಾಪಿಂಗ್ ಮಾಡೋಕ್ಕಾಗಿದ್ದಾನ? ಇಂಥ ಲೋಫರ್ಸ್ನ ಇನ್ನೂ BJP ಇಟ್ಕೊಂಡಿದೆ. ನಾನು ಅವ್ರು BJP ನಾಯಕರ ಬಗ್ಗೆನೂ ಮಾತಾಡಿದ್ದಾನೆ, ನನ್ನ ಎದುರುಗಡೆ ಮಾತಾಡಿದ್ದಾನೆ. ನನಗೆ ಅವ್ನು ಯಾವ ವಿಚಾರ ಮಾತಾಡಬೇಕು ಗೊತ್ತಿಲ್ಲ. 2 ಅವರ್ ಆದ್ರೂ ಬರೀ ಚಿಕ್ಕದಾಗಿ ಒಂದು 10 ಘಟನೆ ಹೇಳೋಕ್ಕಾಗಲ್ಲ. ನಾನು 100 ಘಟನೆಗಳ ಒಂದು ಗೊತ್ತು, 100 ಘಟನೆಗಳು. ಜನಸಾಮಾನ್ಯರಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೂ ಅವನು ಹನಿ ಡ್ರಾಪ್ ಮಾಡಿದ್ದಾನೆ. ಒಬ್ಬ ಜನಸಾಮಾನ್ಯರದ್ದು ಹೇಳಬೇಕು ಅಂದರೆ, ಆಮೇಲೆ ಅವ್ರು ಇದಕ್ಕಿದ್ದಂಗೆ ಸತ್ತೋಗ್ತಾರೆ. 4-5 ಜನದ್ದು ಇಶ್ಯೂ ಆಗಿರೋದು ಸತ್ತಿದ್ದಾರೆ. ಆಶ್ರಯ ನಗರದಲ್ಲಿ ಹನುಮಂತಪ್ಪ ಅಂತ ಅವನು ಗೆದ್ದು ಪಾದಯಾತ್ರೆ ಮಾಡ್ತಾ ಇದ್ದ, ಸುಮಾರು 75-80 ವರ್ಷದ ಮುದುಕ. ಅವನು ದಲಿತ ನಾಯಕ. ನನಗೆ ಭಾಳ ಇಲ್ಲಿ, ನಾನು ಅವತ್ತು ಜನತಾದಳದ ಕ್ಷೇತ್ರದ ಅಧ್ಯಕ್ಷ ಇದ್ದೆ. ನಾನು ಅವ್ರು ಆರ್ಥಿಕವಾಗಿ ಸಹಾಯ ಮಾಡಿದ್ದೆ. ಮಗಳದ ಮದುವೆ ಇದ್ದರೆ ಇವ್ರು ಪಾದಯಾತ್ರೆಗೆ ಹೋದಕ್ಕೆ ತಡೀತಾರೆ, ಅವನೊಂದಷ್ಟು ಸೇರಿಸ್ಕೊಂಡು. ಏನಯ್ಯ ಇಲ್ಲಿ ಬಾತ್ರೂಮ್ ಇಲ್ಲ, ರೋಡ್ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ನೀನು MLA ಅಂದ್ಬಿಟ್ಟು ಬಂದಿಲ್ಲಿ ಇದು ಮಾಡಿತೀಯ ಅಂತೇಳಿ ಸ್ವಲ್ಪ ದಲಿತ ನಾಯಕರಾಗಿದ್ದಕ್ಕೆ ಸ್ವಲ್ಪ ಕಾರವಾಗಿ ಮಾತಾಡ್ತಾರೆ ಅಲ್ಲಿ ನೋವುಗಳು. ಇದಕ್ಕೆ
2 ದಿವಸಕ್ಕೆ ಅವನಿಗೆ ಹೆಂಡತಿ ಸತ್ತೋಗಿರುತ್ತೆ, ಮಕ್ಕಳು ಇರುತ್ತೆ. ಇನ್ನೊಬ್ಬ ಎಮ್ಮನಿಗೆ ಗಂಡ ಸತ್ತಿರ್ತಾನೆ, ಮಗನೂ ಇರ್ತದೆ. ಅವ್ರು 25 ವರ್ಷದಿಂದ ಜೊತೆಗಿರ್ತಾರೆ. ಅವ್ರಿಗೆ ಆ ಎಮ್ಮನ್ನು ಕರೆಸಿ 5 ಲಕ್ಷದ ಆಸೆ ತೋರಿಸಿ 50,000 ದುಡ್ಡು ಕೊಟ್ಟು ಅವನಿಗೆ ಟ್ಯಾಬ್ಲೆಟ್ ಕೊಟ್ಟು ಅವನನ್ನು ರೇಪ್ ಕೇಸ್ ಮಾಡಿಸಿ ಆ ಏಜಲ್ಲಿ ಜೈಲಿಗೆ ಕಳಿಸ್ತಾನೆ. SC/ST ಕೇಸ್ ಹಾಕಾಗಲ್ಲ ಅಂತ. ಇವತ್ತು ಅವ್ರ ಮಗಳ ಮದುವೆ ನಿಂತು ಹೋಗುತ್ತೆ. ಅವತ್ತಿನ ಕಾಲಕ್ಕೆ ನಾನು ಸಹ ಮದುವೆಗೆ ಹನುಮಂತಪ್ಪನ ಸಹಾಯ ಮಾಡಿದ್ದೆ. ಬಂದ ಜೈಲಿಂದ 7-8 ತಿಂಗಳು ಜೈಲಲ್ಲಿ ಬಂದಿದ್ದಂಗೆ 1 ವಾರಕ್ಕೆ ಸತ್ತೋಗ್ತಾನೆ. ಅವನೇನೋ ಹೋರಾಟ ರೂಪುರೇಷೆಗಳು ಮಾಡ್ಕೊತಿದ್ದ. ಇಂಥ ಒತ್ತಾರಿದೆ. ಅವ್ರ ಮನೇಲಿ ಡ್ರೈವರ್ ರಘು ಸತ್ತ. ಅವನು ಊರೂರು ಸುತ್ತ ಇದ್ದ. ನಮ್ಮ ಹತ್ರ ಎಲ್ಲ ಬಂದಿದ್ದ, ಡಾಕ್ಯುಮೆಂಟ್ ಇದೆ ಕೊಟ್ಬಿಡ್ತೀನಿ ಅಂತ. ನಾವು ಅವನೇನಕ್ಕೆ ಕಳಿಸಿದ್ರೆ ಇಷ್ಟ ಹತ್ರ ಇದ್ದೊಂದು ಚಿಕ್ಕಂದಿಂದ ನಮ್ಗೆ ಹೆಂಗೆ ಬೇಕು, ಅಯ್ಯೋ ನಡಿಯಪ್ಪ ಅಂದ್ವಿ. ಯಾರು ಕೇಳಿದ್ರು ಆಶೀಶ್ ಸುರೇಶ್ ಹೇಳಿದ್ರು ನನ್ನ ಹತ್ರ ಬಂದಿದ್ರು ಅಂತಾರೆ. ಹನುಮಂತರಪ್ಪರು ಕೇಳಿದ್ರು ನನ್ನ ಹತ್ರ ಬಂದಿದ್ರು ಅಂತಾರೆ. ನಾನು ಡಾಕ್ಯುಮೆಂಟ್ ಕೊಡ್ತೀನಿ, ನಾನು ರಕ್ಷಣೆ ಕೊಡೋದಾದ್ರೆ ಇಷ್ಟು ತಿರುಗ್ತದಂಗೆ ಅವ್ನು ಸತ್ತೋದ, ನೇಣು ಹಾಕ್ಕೊಂಡ. ಯಾರು ಇವೆಲ್ಲ ಹೊಣೆ? ಯಾಕೆ ಪೊಲೀಸ್ ಇಲಾಖೆ ಹೀಗಾಗಿದೆ? ಮನೇಲಿಟ್ಟಿರೋ ಕೆಮಿಕಲ್ ಬ್ಲಾಸ್ಟ್ ಆಗ್ಬಿಟ್ಟು ಸತ್ತೋಗ್ಬಿಡ್ತಾರ ಮನೆ ಕೆಲಸದವನೊಬ್ಬ ಎಲ್ಲ ಮಾಧ್ಯಮದಲ್ಲಿ ತೋರಿಸಿರೋದು. ಅವ್ರದ್ದು 1000 ಕೋಟಿ ಜಾಗ ಕೊರೆ ಮಾಡ್ತಾ ಇರ್ತಾರೆ. ಒಬ್ಬ KS ಅಧಿಕಾರಿ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು 2 ದಿವಸಕ್ಕೆ ಎಮ್ಮ ಕೊಲೆ ಆಗ್ತಾಳೆ. ಕೊಲೆ ಆದ್ರೆ ಡ್ರೈವರ್ ಸತ್ತ ಅಂತ ಒಪ್ಕೊಳ್ತಾರೆ. ಅವನ ವಿಚಾರಕ್ಕೆ ಹೋದವ್ರಿಗೆ ಕಾನೂನು ಮೀರಿ ಸಾವುಗಳಾಗ್ತವೆ. ನಮ್ಮಲ್ಲಿ ಅಧಿಕಾರಿಗಳು ರಾತ್ರಿ ನಮ್ಮ ಫೈಲ್ಗಳು ಸೈನ್ ಮಾಡಬೇಡ ಅಂತ ವಾರ್ನ್ ಮಾಡಿದ ಅಧಿಕಾರಿಗಳಿಗೆ. ಒಬ್ಬ ಡಬಲ್ ಶ್ರೀನಿವಾಸ್ ಅಂತ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸೈನ್ ಮಾಡಿದ ಬೆಳಗ್ಗೆ ಅವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗೋನೆಂದು ನಮಗೆ ಭಯ ಬಿದ್ದು ನಾವು ಹಿಂದೆನೇ ಹೋದ್ವಿ. ಅವತ್ತು ಮೇಡಮ್ಗೆ ಅಪಮಾನ ಆದಾಗ ನನ್ನ ಹೆಂಡ್ತೀನಿ ಮೇಡಮ್ ಅಂತೀನಿ, ಯಾಕೆಂದ್ರೆ ಜನಪ್ರತಿನಿಧಿ ಇರೋದ್ರಿಂದ ನಾನು ಗೌರವದಿಂದ ಕರಿತೀನಿ. ಹೆಣ್ಮಕ್ಳ ಬಗ್ಗೆ ಯಾರನ್ನೇ ಆಗಲಿ ಏನವ ಅಂತೀವಿ. ನಮ್ಮ ಸಂಸ್ಕೃತಿ ಅಂಥದ್ದು. ನಮ್ಮ ನಾಡಲ್ಲಿ, ಈ ದೇಶದಲ್ಲಿ ಹೆಣ್ಮಕ್ಳು ಬಹಳ ದೊಡ್ಡ ಗೌರವ ಇದೆ. ಅವತ್ತು ಮಾಧ್ಯಮ ಸ್ನೇಹಿತರೆ ಅದನ್ನು ಬೆಳಕು ತಂದಿದ್ದು ಮಾಧ್ಯಮ ಸ್ನೇಹಿತರೆ, ಅಲ್ಲಿ ಯಾರು ಇರಲಿಲ್ಲ. ರಕ್ಷಣೆ ಮಾಡಿದ್ರು ಮಾಧ್ಯಮ ಸ್ನೇಹಿತರೆ ಸೆರೆ ಹಿಡ್ದು ಎಳೆದಿದ್ದಾಗ. ಆಮೇಲೆ ನಮ್ಮ ಮಹಿಳಾ ಮುಖಂಡರುಗಳು ಬಂದು ಅವ್ರನ್ನ ಸೇವ್ ಮಾಡಿ ಸೈಡ್ಗೆ ಕರ್ಕೊಂಡೋದು. ಆದರೆ ಕೇಸ್ ಯಾರ ಮೇಲೆ ಆಯಿತು? ಇದ್ದವರು ಒಬ್ಬರೇ. ಕೇಸು ನಮ್ಮ ಮೇಲೆ ಆಗ್ತದೆ. ಏನು ಮೇಷಣ? ಕೇಸ್ ನಮ್ಮ ಮೇಲೆ ಆಗ್ತದೆ. ಪೊಲೀಸ್ ವ್ಯವಸ್ಥೆ ಹೇಗಿದೆ ಅಂತ. ಅಯ್ಯಣ್ಣ ರೆಡ್ಡಿ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟ್ರು, ಅವರು ಅಂಡರ್ವರ್ಲ್ಡ್ ಕಿಲ್ಲರ್ಸ್ಗಿಂತ, ಸುಫಾರಿ ಕಿಲ್ಲರ್ಗಳಿಗಿಂತ ನಟೋರಿಯಸ್ ಪೊಲೀಸ್ ಅಧಿಕಾರಿ. ಬಾಂಬಿಕಕ್ಕೆ ಬರ್ತಾರಲ್ಲ ಪಾಕಿಸ್ತಾನ, ಅವ್ರಿಗಿಂತ ಚೆನ್ನಾಗಿ ಪ್ಲಾನ್ ಮಾಡ್ತಾನೆ ಕೊಲ್ಲಕ್ಕೆ. ನಾನು ನನ್ನ ಶ್ರೀಮತಿ ಕದ್ರಿಗೆ ಹೋಗ್ಬೇಕಾದ್ರೆ, ನಮ್ಮ ಮನೆ ದೇವರು ಕದ್ರಿ ಅಂದ್ರ ಲಕ್ಷ್ಮೀ ನರಸಿಂಹಸ್ವಾಮಿ, ಮುನ್ರತ್ನ ಜೊತೆಗೆ ಸೇರ್ಕೊಂಡು ಸ್ಕೆಚ್ ಹಾಕಿ ನಮ್ಮದೇ ಭಾಗದ ಯುವಕ ಒಬ್ಬನ್ನ ನಿರ್ಮಿಸ್ತಾನೆ, ಸಂತೋಷ್ ಸಿದ್ದೇಗೌಡ ಅಂತ. ನಾವು ದೊಡ್ಡಾಪುರ ತೋಟದಲ್ಲಿ ಇರ್ತೀವಿ, ಆಲ್ಟು. ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅವರು ಬೆಂಗಳೂರಲ್ಲಿಲ್ಲ, ಮಾಹಿತಿ ಬಂದಿದೆ, ದೇವಸ್ಥಾನಕ್ಕೆ ಬುಕ್ ಮಾಡಿದ್ದಾರೆ. ಅಲ್ಲಿ ನಾವು 1 ದಿವಸ 2 ದಿವಸ ಮುಂಚೆಗೆ ರೂಮು, ದೇವಸ್ಥಾನದ ಅಭಿಷೇಕ ಅವೆಲ್ಲ ಬುಕ್ ಮಾಡ್ತೀವಿ ಹೋದಾಗ, ಮನೆ ದೇವರು ಇರೋದ್ರಿಂದ. ಅಲ್ಲಿ ಬುಕ್ ಆಗಿದೆ. ದೇವಸ್ಥಾನಕ್ಕೆ ಹೋಗ್ತಾರೆ. ನಾಳೆ ಬೆಳಗಿನ ಜಾವ ಅವರು ಹೊರಡ್ತಾರೆ 4 ಗಂಟೆ 5 ಗಂಟೆಗೆ ಹೋಗ್ಬೇಕು. ರಾತ್ರಿ ಅಷ್ಟೊತ್ತಲ್ಲಿ ಬಂದು ಸಂತೋಷ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಾನೆ ಅವಾಗ, ಅಲ್ಲಿ ಕಾಯ್ತಾನೆ. ನಾವು ಆಂಧ್ರ ಗಡಿ ಹೋದ ತಕ್ಷಣ ಅವನಿಗೆ ಕರೆ ಬರುತ್ತೆ, ನಮ್ಮವ್ರು ಯಾರೋ ಬರ್ತಾ ಇದ್ದಾರೆ, ಅವ್ರಿಗೆ ಅವ್ರು ತೋರಿಸಿ ಬಿಟ್ಬಿಡು ಅಂತ. ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಷ್ಟೊತ್ತಿಗೆ ಅವ್ರ ತಂದೆ ಅಚಾನಕ್ಕಾಗಿ ನಾಮಿನೇಟ್ ಕೌನ್ಸಿಲರು ಸಿದ್ದೇಗೌಡರು ಫೋನ್ ಮಾಡ್ತಾರೆ. MLA ಅಂಕಲ್ ಒಂದು ಕೆಲಸ ವಹಿಸವ್ರು, ಎಲ್ಲಿದೆಯಾ ಅಂದರೆ, ರಾತ್ರಿ ಮನೆಗೆ ಬಂದಿಲ್ಲ, ಎಲ್ಲಿದೆಯಾ ಅಂದರೆ, ಇಲ್ಲ ಅಂಕಲ್ ಏನೋ ಕೆಲಸ ವಹಿಸಿದ್ರು, ನಾನು ಆಂಧ್ರದಲ್ಲಿದ್ದೀನಿ. ಆಂಧ್ರದಲ್ಲಿ ಕೆಲಸ ಇಲ್ಲ, ನಾರಾಯಣ ಸ್ವಾಮಿ ಅವ್ರನ್ನ ಫಾಲೋಅಪ್ ಮಾಡಿ ನಾನು ಯಾರೋ ಹೇಳ್ತೀನಿ, ಅವ್ರಿಗೆ ತೋರಿಸ್ಬಿಡು ಅಂತ ಹೇಳಿದ್ರು. ಇವತ್ತು SIT ನ್ಯಾಯಾಧೀಶರ ಮುಂದೆನೂ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಆಲ್ರೆಡಿ. 164 ಹೇಳಿಕೆ ದಾಖಲಾಗಿದೆ. ಒಬ್ಬ ಪೊಲೀಸ್ ಅಧಿಕಾರಿ ಕೊಲೆ ಮಾಡಲಿಕ್ಕೆ ನಮ್ಮ ವೈಯಕ್ತಿಕ
ಜೀವನವನ್ನು ತಗೊಳ್ತಾನೆ ಅಂದರೆ, ನಮ್ಮ ವೈಯಕ್ತಿಕ ಡೀಟೇಲ್ಸ್ ತಗೊಳ್ತಾನೆ ಅಂದರೆ ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ? ಈಗ ಆ ಅಯೋಗ್ಯ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ ಮಾಧ್ಯಮದ ಮುಂದೆ. ಹೆಣ್ಮಕ್ಳಿದ್ದ, ಅವನು 2 ಹೆಣ್ಮಕ್ಳು ಎತ್ತಿದ್ದಾನೆ, ಜೊತೆಗೆ ಹೆಂಡ್ತಿನೂ 1 ಹೆಣ್ಮಗಳಿದ್ದಾಳೆ. ಇವತ್ತು ಹೆಣ್ಮಕ್ಳು ಅವಮಾನ ಮಾಡಿದ್ರೆ ನನ್ನ ಹೆಂಡ್ತಿಗೆ ನನ್ನ ಮಕ್ಳಿಗೆ ಆಗುತ್ತೆ ಅನ್ನೋದು ಅವನು ಸ್ವಾಭಿಮಾನ ಬಿಟ್ಟು ನನ್ನ ಏನು ಒಕ್ಕಲಿಗರ ಸಮುದಾಯದ ಹೆಣ್ಮಗಳನ್ನ ಕೆಣಕಿದ್ದಾನೆ. ಇವತ್ತು ಚಾಮುಂಡೇಶ್ವರಿನೇನು ಕೆಣಕಿ ಬಲಿ ತಗೊಂಡು ಅನ್ನೋ ಪನಿಷ್ಮೆಂಟು ಆ ಚಾಮುಂಡೇಶ್ವರಿ ತಾಯಿನೇ ಕೊಟ್ಬಿಟ್ಟಿದ್ದಾಳೆ ಮುನಿರತ್ನಾಗಿ. ಈಗ ಇಷ್ಟೊತ್ತು ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ಇವತ್ತೇನು ನಮ್ಮ ಪರವಾಗಿ ಮಾಧ್ಯಮದವ್ರು ಇದ್ದೀರಿ, ನಮ್ಮ ಪಬ್ಲಿಕ್ ಇದ್ದಾರೆ, ಮತ್ತು ನಮ್ಮ ಮನೆಯವರು ಎಲ್ಲಿ ಹೆಜ್ಜೆ ಹೆಜ್ಜೆಗೂ ನನ್ನ ಯಾವ ರೀತಿ ಕಾಯ್ತಾ ಇದ್ದಾರೆ ಅಂದರೆ, ಎಲ್ಲನ ಆಚೆ ಹೋದ್ರೆ 10 ಸತಿ ಫೋನ್ ಮಾಡ್ತಾರೆ, ಎಲ್ಲಿದ್ಯಮ್ಮ ಏನು ಅಂತ. ಈ ಭಯದಲ್ಲಿ ನಾವು ಬದುಕ್ತಿ ಅಂದರೆ ಇವನು ಇನ್ನೂ ಅಷ್ಟು ಕುತಂತ್ರ ಮಾಡಿದ್ರು ನಾವು ಎದ್ರಲ್ಲ. ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.